ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ವಿಪಕ್ಷಗಳು ಮುಗಿಬೀಳ್ತಾ ಇದೆ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಮೇಲಿನ ಮೇಲೆ ಕೆಲ ಡಾಕ್ಯುಮೆಂಟ್ಸ್ ಗಳನ್ನ ಮುಂದಿಟ್ಕೊಂಡು ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸ್ತಾ ಇದ್ದಾರೆ. ಇದರ ನಡುವೆ 2007ಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಪ್ರಕರಣ, ಶ್ರೀ ಸಾಯಿ ಮಿನರಲ್ಸ್ಗೆ ಸಂಬಂಧಪಟ್ಟ ಹಾಗಿನ ಪ್ರಕರಣ ಈಗ ದುತ್ತಂತಾನೆ ಎದ್ದು ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಕುಮಾರಸ್ವಾಮಿ ಅವರು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಬಹಳ ಪ್ರಯತ್ನವನ್ನ ಪಡ್ತಾ ಇದೆ. ಇದರ ನಡುವೆ ಕುಮಾರಸ್ವಾಮಿ ಅವರು ಇವತ್ತು ಮತ್ತಷ್ಟು ದಾಖಲಾತಿಗಳನ್ನ ಟ್ವೀಟ್ ಮುಖೇನವಾಗಿ ಮುಖ್ಯಮಂತ್ರಿಗಳ ಮುಂದಿಟ್ಟಿದ್ದಾರೆ. ಅದರಲ್ಲೂ ಈ ಮುಖ್ಯಮಂತ್ರಿಗಳು ಪರವಾಗಿ ಈ ವೈಟ್ನರ್ ಹಚ್ಚಿ ಕೆಲ ದಾಖಲೆಗಳನ್ನ ಮುಚ್ಚಿಟ್ಟಿರುವಂತ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಎಕ್ಸ್ಕ್ಲೂಸಿವ್ ದಾಖಲಾತಿಗಳನ್ನ ಬಿಡುಗಡೆ ಮಾಡಿ ಏನ್ ಅಲ್ಲಿದ್ದಂತ ಆ ಚುಕ್ಕೆಗಳನ್ನ ನಿಮ್ಮ ವೈಟ್ನರ್ ನುಂಗ್ಬಿಡ್ತಾ ಅಂತ ಕಾಲೆಳೆದಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾ ಇದೆ ಕುಮಾರಸ್ವಾಮಿ ಅವರು ಹಾಗೆ ಮುಖ್ಯಮಂತ್ರಿಗಳ ನಡುವಿನ ಈ ಟಾಕ್ ಫೈಟ್ ಜೊತೆಗೆ ದಾಖಲಾತಿ ಬಿಡುಗಡೆ ವಿಚಾರ ಮುಖ್ಯಮಂತ್ರಿಗಳಿಗೆ ಕಂಟಕ ತರಬಹುದಾ? ಬನ್ನಿ ರಿಪೋರ್ಟ್ ನೋಡ್ಕೊಂಬೋಣ. ಇಲ್ಲೇನಿದೆ, ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ, ಯಾವ ಇಂಟರ್ನ್ಯಾಷನಲ್ ಎಸ್ಪೆಷಲಿ ಕಳಿಸ್ಕೊಂಡು ತನಿಖೆ ಮಾಡ್ಕೊಂಡ್ರೆ ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಇದು ನನ್ನ ಆದೇಶ, ಇವ್ರು ತೋರಿಸ್ಕೊಂಡಿರೋದು. ಮೊದಲೇ ಅವರು JDS ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ, ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರದ್ದು ಕೂಡ ನನಗೆ ಅನ್ಸುತ್ತೆ. ನನ್ನ ಎದುರಿಸ್ತೀರ ನೀವು, ಅಧಿಕಾರ ಇದೆ ಅಂತ ಹೇಳಿ. ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಚಾರ್ಜ್ ಶೀಟ್ ಮಾಡಿದ್ದೀವಿ. ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ದಾಖಲೆ ಸಮೇತ ಅಬ್ಬರಿಸಿ ಬೊಬ್ಬೆರೆದಿದ್ದ ಕೇಂದ್ರ ಸಚಿವ ಮಾಜಿ ಸಿಎಂ ಕುಮಾರಸ್ವಾಮಿಯನ್ನೇ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡಿದ್ದಾರೆ. 2007ರ ಪ್ರಕರಣವೊಂದು ದಿಢೀರ್ ಮುನ್ನೆಲೆಗೆ ಬಂದಿದೆ. ಬಳ್ಳಾರಿಯ ಸಂಡೂರಿನಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಭೂಮಿ ಮಂಜೂರು ಮಾಡಿದ್ರು. ಇದರಲ್ಲಿ ನಿಯಮ ಉಲ್ಲಂಘಿಸಿದ್ದಾರೆ. ಅವರಿಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋಕೆ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಸಿಎಂ ಪ್ರಾಸಿಕ್ಯೂಷನ್ಗೆ ತಿರುಮಂತ್ರವಾಗಿ ಬಳಸೋಕೆ ಕಾಂಗ್ರೆಸ್ ತೆರೆಮರೆಯಲ್ಲೇ ರಣತಂತ್ರ ಮಾಡುತ್ತಿದೆ. ಕಾಂಗ್ರೆಸ್ ತಿರುಮಂತ್ರಕ್ಕೆ ಸಿಎಂ ಪತ್ನಿ ಲೆಟರ್ ಕೆದಕಿದ HDK. ದಾಖಲೆಯನ್ನೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ ಎಂದ ಕುಮಾರಸ್ವಾಮಿ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ರಣತಂತ್ರ ರೂಪಿಸುತ್ತಿರೋ ಕಾಂಗ್ರೆಸ್ಗೆ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರವನ್ನೇ ಉಲ್ಲೇಖಿಸಿ ಬೆಂಕಿಯುಗುಳಿದ್ದಾರೆ. ಮುಡಾ ಸಹಿತ ಹಂಚಿಕೆಯಲ್ಲಿ ನಿಮ್ಮ ಪಾತ್ರವಿಲ್ಲ ಅಂದಿದ್ರೆ ಬೋಗಳೆ ಬಿಡುವ ನಿಮಗೆ ಕನ್ನಡ ಬರುತ್ತೆ, ಭಾಷೆಯೂ ಗೊತ್ತಿದೆ ಎಂದು ನಾನು ಭಾವಿಸಿದ್ದೇನೆ. ನೀವು ಸ್ವಯಂ ಘೋಷಿತ ವಕೀಲರಲ್ಲವೇ? ಈ ದಾಖಲೆಯನ್ನೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ಓದಿ, ಬದಲಿ ಜಮೀನನ್ನ ನೀಡುವಂತೆ ಸಿಎಂ ಧರ್ಮಪತ್ನಿಯೇ ಒತ್ತಾಯಿಸಿದ್ದಾರೆ ಅಂತ ಟ್ವೀಟ್ ಮಾಡಿ ಕಿಡಿಕಾರುತ್ತಾರೆ. HDK ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿಚಾರದಲ್ಲಿ ಷಡ್ಯಂತ್ರ ನಡೆಯುತ್ತಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದ್ರು. ಕುಮಾರಸ್ವಾಮಿ ಯಾವುದೇ ಕಡತಕ್ಕೂ ಸಹಿ ಮಾಡಿಲ್ಲ ಅಂದ್ರು. ಇತಿಹಾಸದಲ್ಲಿ ಯಾವುದಾದ್ರೂ ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳ್ತಕ್ಕಂಥ ಒಂದು ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ಇಂಥ ಪ್ರಕ್ರಿಯೆನ ಇಡೀ ರಾಜ್ಯದ ಜನತೆ ಗಮನಿಸಿದ್ದಾರೆ. ಇದನ್ನು ಒಂದು ರೀತಿ ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣವರು ಯಾವ ಕಡತಕ್ಕೂ ಕೂಡ ಸಿಗ್ನೇಚರ್ ಹಾಕಿರ್ತಕ್ಕಂಥದ್ದಿಲ್ಲ. ಆಮೇಲೆ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರ್ ಆಗೋಗಿದೆ. ಈಗ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ. ಕುಮಾರಸ್ವಾಮಿಯನ್ನ ಟ್ರ್ಯಾಪ್ ಮಾಡೋಕೆ ಕಾಂಗ್ರೆಸ್ ಯತ್ನ. ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆರೋಪ. ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿಯನ್ನ ಟ್ರ್ಯಾಪ್ ಮಾಡೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಇದಕ್ಕೆ ಕೌಂಟರ್ ಕೊಟ್ಟ ದಿನೇಶ್ ಗುಂಡೂರಾವ್, ಕುಮಾರಸ್ವಾಮಿ ತಪ್ಪಿತಸ್ಥ ಎಂದು ಗೊತ್ತಾಗಿದೆ, ಅದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದೇವೆ ಅಂದರು. ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಮನವಿ ಮಾಡ್ತೀನಿ. ಈಗ ಅವರು ಕೇಂದ್ರ ಸಚಿವರು, NDA ಸರ್ಕಾರದಲ್ಲಿ ಒಳ್ಳೆ ಕೆಲಸನೂ ಮಾಡ್ತಾ ಇದ್ರು. ನೀವು ಆ ಕೆಲಸವನ್ನು ದಯವಿಟ್ಟು ಮುಂದುವರಿಸಿ. ನಿಮ್ಮನ್ನು ಏನಾದರೂ ಮಾಡಿ ಟ್ರ್ಯಾಪ್ ಮಾಡಬೇಕು, ನಿಮ್ಮನ್ನು ಚರ್ಚೆಗೆ ಎಳಿಬೇಕು, ಇರ್ತಕ್ಕಂಥ ಸಮಸ್ಯೆಗಳಿಂದ ಡೈವರ್ಷನ್ ತಗೊಳ್ಬೇಕು ಅನ್ನೋದು ಕಾಂಗ್ರೆಸ್ನ ಟ್ಯಾಕ್ಟಿಕ್ಸ್. ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಇವತ್ತ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು?
ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತಾರೆ. ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿರುವ ವಿಚಾರವಾಗಿ ಮಾತನಾಡಿರುವ ಸಚಿವ ದಿನೇಶ್ ಗುಂಡೂರಾವ್, ಕುಮಾರಸ್ವಾಮಿ ಅವರನ್ನ ಕೇಂದ್ರ ಸಚಿವ ಸ್ಥಾನದಿಂದ ತೆಗೆಯುವುದಕ್ಕಾಗಿ, ಅವರ ತಲೆದಂಡ ಮಾಡುವುದಕ್ಕಾಗಿ ಬಿಜೆಪಿಯವರೇ ಮಾಡಿದ್ದಾರೆ ಎಂದಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವರನ್ನ ಮುಗಿಸಿ ಅವರಿಗೆ ಅನುಭವ ಇದೆ ಎಂದಿದ್ದಾರೆ. ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಹಗರಣ ಕೂಡ ಮೈನ್ಸ್ ಹಗರಣ, ಆಯ್ತಾ? ಸೊ ಕುಮಾರಸ್ವಾಮಿ ಅವರ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನನಗೆ ಅನ್ಸುತ್ತೆ. ಯಾಕಂದರೆ ಮೊದಲೇ ಅವರು ಈ JDSನ ಮುಗಿಸ್ಬೇಕು ಅಂತ ಇದ್ದರು ಬಿಜೆಪಿ. ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ ಬಿಜೆಪಿಯವರೇ ತಗೊಂಡ್ಬರ್ತಾ ಇದ್ದಾರೆ. ಅವರು ಕುಮಾರಸ್ವಾಮಿನ ಮುಗಿಸಿ ಅವರಿಗೆ ಅನುಭವದ ಮುಖ್ಯಮಂತ್ರಿ ಮಾಡಿ ಸಿದ್ದರಾಮಯ್ಯರು, DK ಶಿವಕುಮಾರ್ ಎಲ್ಲ ಸೇರಿ MLAಗಳನ್ನು ರಾಜೀನಾಮೆ ಕೊಡಿಸಿ ಅವ್ರನ್ನ ತೆಗೆದುಹಾಕಿಸಿದ್ದು ಅವ್ರಿಗೆ ಅನುಭವದ. ನಾವು ಯಾವತ್ತೂ NDAದಲ್ಲಿ ಯಾರಿದ್ದಾರೆ, NDAದಲ್ಲಿ ಅವರು ಚೆನ್ನಾಗಿನೇ ಇದ್ದಾರೆ. ಬ್ಯೂರೋ ರಿಪೋರ್ಟ್ TV9.